ಕಳೆದ ವಾರಗಳಲ್ಲಿ ಕಲ್ತ್ಕೊಂಡ್ವಿ. ನಂಬಿಗಸ್ತನು ಯಾರಿದಾನೋ ದೇವರು ಬಹಳ ಜನ ಹಿಂಗಂತಾರೆ ಗೊತ್ತಾ, ನನ್ಗೆ ಎಷ್ಟು ತಾಳ್ಮೆ ಇರ್ಬೇಕು ಅಷ್ಟು ಇರ್ತನಂತಾರೆ. ಅವ್ರಿಗೆ ಗೊತ್ತಿರುತ್ತೆ ಲಿಮಿಟ್. ಮುಳ್ಳು ಆ ಕಡೆ ಈ ಕಡೆ ಹೋಗೋದು ಗೊತ್ತಾಗ್ಬಿಡ್ತದೆ ಅವ್ರ ಲಿಮಿಟೇಷನ್ಸ್. ನಾವು ಹೇಳ್ಕೊಳ್ಳೋದು ಮುಖ್ಯ ಅಲ್ಲ. ನಾನು ಎಷ್ಟು ಒಳ್ಳೆಯವನು ಗೊತ್ತಾ, ನಮ್ಮ ಮನೆತನ ಎಷ್ಟು ಒಳ್ಳೇದು ಗೊತ್ತಾ, ನಾನು ಎಷ್ಟು ಚಂದ ಇದ್ದೀನಿ ಗೊತ್ತಾ. ಫೋಟೋಗಳಲ್ಲಿ ಹಾಕ್ತಿರ್ತಾರೆ ಸ್ಟೇಟಸ್ಗಳಲ್ಲಿ, ನೋಡಿದ್ರಿ ನೀವು? ನಾನು ಎಷ್ಟು ಚಂದ ಇದ್ದೀನಿ, ಎಷ್ಟು ಕೆಲವರು ಸ್ಟೇಟಸ್ ಅಲ್ಲಿ ಒಳ್ಳೆ ಪದಗಳನ್ನ ಹಾಕ್ತಾರೆ. ಯಾರಿಗೆ ಯಾರು ಇಲ್ಲ, ಯಾರು ನನ್ನ ಅರ್ಥ ಮಾಡ್ಕೊಳ್ಳಲ್ಲ. ಕೆಳಗಡೆ ಹಾಕ್ಬೇಕು, ನಾನು ಯಾರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹಾಕ್ಬೇಕು. ಅದ ಹಾಕಲ್ಲ. ಯಾಕೆ ಹೇಳ್ರಿ? ಯಾರು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನೀನ್ ಎಲ್ಲರನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದೀಯಾ, ನಿಂದೇನ್ ನನಗೆಲ್ಲ ಗೊತ್ತು ಅಂತಾರೆ. ಏನ್ ಗೊತ್ತು ಅವ್ರಿಗೆ? ಒಳ್ಳೆ ಮನಸ್ಸಾಕ್ಷಿ ಇರುವಂತವರು ಈ ತರ ಪದಗಳನ್ನು ಬಳಸೋದಿಲ್ಲ. ಒಳ್ಳೆ ಮನಸ್ಸಾಕ್ಷಿ ಇರಬೇಕು. ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಪೇತ್ರನ ಹತ್ರ ಬರ್ತಾನೆ. ಸತ್ತು ತಿರುಗಿ ಎದ್ದು 3ನೇ ದಿನ ಎಲ್ಲ ಆದ್ಮೇಲೆ ಯೇಸು ಸ್ವಾಮಿ ಪೇತ್ರನ ಹತ್ರ ಬರ್ತಾನೆ. 21ನೇ ಅಧ್ಯಾಯದಲ್ಲಿ ಮನೆಗೆ ಹೋಗಿ ಓದ್ಕೊಳ್ಳಿ. ಯೋಹಾನ ಸುವಾರ್ತೆ 21ರಲ್ಲಿ ಆತನಿಗೆ ಕೇಳ್ತಾನೆ, ಪೇತ್ರನ ಕೇಳ್ತಾನೆ, ಪೇತ್ರನೇ 3 ಸಾರಿ ಕೇಳ್ತಾನೆ ಒಂದೇ ಪ್ರಶ್ನೆ. ಏನದು? ಏನಂತ ಕೇಳ್ತಾನಮ್ಮ? 3 ಸಾರಿ ಒಂದೇ ಮಾತು ಕೇಳ್ತಾನೆ. ಏನ? ಪೇತ್ರನೇ, ಸೀಮೋನನ ಮಗನಾಗಿರುವಂತ ಪೇತ್ರನೇ, ನನ್ನನ್ನು ನೀನು ಪ್ರೀತಿಸ್ತೀಯಾ? ಡು ಯು ಲವ್ ಮೀ? ನನ್ನನ್ನು ಪ್ರೀತಿಸ್ತೀಯಾ? ಅರೆ 3 ದಿನ ಹಿಂದೆ ಏನ್ ಹೇಳಿದ? ನೀನ್ ಯಾರು ಗೊತ್ತಿಲ್ಲ ಅಂದ. ಈಗ ಯಾರಾದ್ರೂ ನೀವ್ ಹೇಳಿ, ನಿಮ್ಮನ್ನ ತಿರಸ್ಕಾರ ಮಾಡಿದವ್ರನ್ನ ಹೋಗಿ ನಾನು ಪ್ರೀತಿ ಮಾಡ್ತೀಯ ಅಂತ ಕೇಳ್ತೀರಿ ನೀವು? ಹೇಳಿ. ನಿಮ್ಮನ್ನ ಬೈದವ್ರನ್ನ ಹೋಗ್ಬಿಟ್ಟು ನಾನು ಪ್ರೀತಿ ಮಾಡ್ತೀಯ ಅಂತ ಕೇಳ್ತೀರಿ? ಮತ್ತೆ ಒಳ್ಳೆ ಮನಸ್ಸಾಕ್ಷಿಯಿಂದ, ಒಳ್ಳೆ ಮನಸ್ಸಿಂದ ಕೇಳ್ತೀವ. ಆದ್ರೆ ಯೇಸು ಸ್ವಾಮಿ ನೀನ್ ಯಾರು ಗೊತ್ತಿಲ್ಲ ಅಂತ ಹೇಳಿದಂತ ಆ ಪೇತ್ರನ ಹತ್ರನೇ ಹೋಗಿ ಕೇಳ್ತಾನೆ, ನಾನು ಪ್ರೀತಿ ಮಾಡ್ತೀಯಾ? ದಟ್ ಈಸ್ ದ ಗುಡ್ ಕಾನ್ಸಿಯಸ್ನೆಸ್. ಆ ಒಳ್ಳೆ ಮನಸ್ಸಾಕ್ಷಿ ಯೇಸು ನಮಗೆ ತೋರಿಸಿಕೊಟ್ಟಿರುವಂತ. ಹಾಗಾದ್ರೆ ಇವತ್ತು ಈ ಒಳ್ಳೆ ಮನಸ್ಸಾಕ್ಷಿಯಿಂದ ಸಿಗುವಂತ ಫಲಗಳು ಏನು? ಈ ಒಳ್ಳೆ ಮನಸ್ಸಾಕ್ಷಿ ಇರೋದ್ರಿಂದ ನಾವೇನನ್ನು ಹೊಂದಿಕೊಳ್ತೇವೆ? ಪೇತ್ರನ ಜೀವನದಲ್ಲಿ ಆಗಿರ್ಬೋದು, ಯಾಕೋಬನ ಜೀವನದಲ್ಲಿ, ಮತ್ತೆ ಯೆಹೋಶುವನ ಜೀವನದಲ್ಲಿ ಆಗಿರ್ಬೋದು. ಬೈಬಲ್ ಎಲ್ಲ ಅನೇಕ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ನಾವು ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿರ್ಬೇಕು. ನಮ್ಮ ಮನಸ್ಸು ಒಳ್ಳೆಯದನ್ನು ಬಯಸುವಂತದ್ದಾಗಿರ್ಬೇಕು. ಯಾವತ್ತು ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿರ್ತವೋ ಆಗ ನಾವು ಇಂಟೆನ್ಷನ್ ಆಗಿ ನಾವು ಪ್ರಾರ್ಥನೆ ಮಾಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ನಮ್ಮನ್ನು ಯಾವಾಗ್ಲೂ ಕೂಡ ಕ್ಷಣ ಕ್ಷಣಕ್ಕೂ ನೋಡುವಂತ ದೇವರು ನಮ್ಮ ಮನಸ್ಸಲ್ಲಿರುವಂತ ಪ್ರತಿಯೊಂದು ಕೊರತೆಗಳನ್ನು ಆತನ ನೀಗಿಸುತ್ತಾನೆ. ಪ್ರತಿಯೊಂದು ಆಸೆಗಳನ್ನು ಆತನು ತೀರಿಸುತ್ತಾನೆ. ಪ್ರತಿಯೊಂದು ಬಯಕೆಗಳನ್ನು ಆತನು ತೀರಿಸ್ತಾನೆ. ನಮಗಿಂತ ಹಿಂದೆ ಬಂದವರು ಚೆನ್ನಾಗಿ ಆಗ್ಬಿಟ್ರೆ, ನಮಗಿಂತ ಹಿಂದೆ ಬಂದವರು ಒಳ್ಳೆ ಕಾರ್ ತಗೊಂಡ್ರೆ ನಾವೇನ್ ಮಾಡ್ತೀವಿ? ಒಳ್ಳೇದಾಗ್ಲಾ ಅಂತೀವಿ, ಇಲ್ಲಿಂದ ಅಂತೀವಿ, ಇಲ್ಲಿಂದ ಅಂತೀವಿ, ಇಲ್ಲಿಂದ. ನಿನ್ನೆ ಮೊನ್ನೆ ಬಂದ್ರು ನೋಡಪ್ಪ, ನಿಮಗಿಲ್ಲ ಅಂದ್ರೆ ಮನೆಗಳಾರು ಮಾತಾಡ್ತಾರೆ, ನೋಡು ನೀನಿದೀಯಾ, ನೋಡು ನೀನಿದೀಯಾ, ಅವರೆಲ್ಲ ಹಂಗ್ ಮಾಡಿದ್ದಾರೆ, ಅವರೆಲ್ಲ ಹಿಂಗ್ ಮಾಡಿದ್ದಾರೆ, ಅವರೆಲ್ಲ ಅದು ಮಾಡಿದ್ದಾರೆ. ಸೊ ಇಫ್ ಯು ನೀನು ದೇವರ ಮಗನಾಗಿದ್ರೆ ಒಳ್ಳೆಯ ಮನಸ್ಸಾಕ್ಷಿ ಉಳ್ಳವನಾಗಿರ್ಬೇಕು. ಒಳ್ಳೆ ಮನಸ್ಸಾಕ್ಷಿಯಿಂದ ಜೀವಿಸಬೇಕು. ಬಹಳ ಜನ, ಯೇಸು ಸ್ವಾಮಿ ಕೂಡ ಒಂದು ಕಡೆ ಹೀಗೆ ಹೇಳ್ತಾರೆ, ಎಲ್ಲಿ ಕೂಡ ಮೋಶೆ 40 ದಿವಸ ದೇವರ ಹತ್ರ ಮುಖಾಮುಖಿಯಾಗಿ ಮಾತಾಡಿ ಬರ್ತಾನಲ್ಲ, 40 ದಿವಸ ಮಾತಾಡಿ ಬರ್ತಾನೆ. ನಮಗೊಂದು ಸಾರಿ ದೇವ್ರು ಏನೋ ಸ್ವರ ಕೇಳಿಸಿಲ್ಲ, ಮತ್ತೆ ಊರು ತುಂಬ ಹೇಳ್ಕೊಂಡ್ ಬರ್ತೀವಿ ನಾವು, ಹೇಳ್ತೀವಿಲ್ಲ, ದೇವ್ರು ನಾతో ಮಾತಾಡ್ನಪ್ಪ, ದೇವ್ರು ನನ್ನ ಹತ್ರ ಹಿಂಗೆ ಬಂದ್ಬಿಟ್ಟ. ಬಹಳ ಜನ ಹೊಸದಾಗಿ ನಂಬಿದವ್ರು ನನಗೆ ಹೇಳ್ತಿರ್ತಾರೆ, ನನಗೆ ಅವ್ರ ಪಾಸ್ಟ್ರಿಗೆ, ಅವ್ರ ಗುರುಗೆ ಹೇಳ್ತಾರೆ, ಅವ್ರ ಅಪ್ಪನಿಗೆ ಹೇಳ್ತಾರೆ, ಬೆಳ್ಳಗೆ ನಿಂತ್ಬಿಟ್ಟಿದ್ದೆ ಏಸಪ್ಪ, ಇಲ್ಲಿವರೆಗೆ ಕೂದ್ಲಿದ್ದು ಏಸಪ್ಪಗೆ, ಬೆಳೆ ಡ್ರೆಸ್ ಇತ್ತು ಏಸಪ್ಪಗೆ, ಹಿಂಗಂದ, ಇಲ್ಲಿ ಹಿಂಗೆ ಇತ್ತು, ಹಿಂಗೆ ಅಂತಿದ್ದೆ ನನ್ನ ಹಬ್ಬ. ಅವತ್ಲಿಂದ ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಆಯ್ತು ಅಂದ್ರೆ, ನಾನು ಯೇಸು ಸ್ವಾಮಿ ನಂಬಿ ಇಷ್ಟು ವರ್ಷ ಆದ್ರೆ ನನಗೆ ಆ ರೂಪ ಕಾಣಿಸಿಲ್ಲ. ನನಗೆ ಆ ರೂಪ ನನಗೆ ಕಾಣಿಸೇ ಇಲ್ಲ, ಇವ್ರಿಗೆ ಕಾಣಿಸ್ಕೊಡ್ತಾಗ್ಲೇ. ಯಾಕೆ ಹೇಳ್ರಿ? ನೀನು ಯಾವುದಲ್ಲಿ ಮನಸ್ಸಲ್ಲಿ ಅಂದ್ಕೊಂಡಿರ್ತೀಯೋ ಅದೇ ಕಾಣಿಸುತ್ತೆ. ಅರ್ಥ ಆಯ್ತು ನಿಮಗೆ? ಮೋಶೆ 40 ದಿವಸ ಮುಖಾಮುಖಿ ಮಾತಾಡ್ತಾರೆ, ಜಗಳ ಮಾಡ್ತಾರೆ ದೇವ್ರ ಹತ್ರ. ದೇವ್ರ ಆತನ ಹತ್ರ ಕನ್ವರ್ಜೇಷನ್ ಬಹಳ ಹಾರ್ಡ್ ಕನ್ವರ್ಜೇಷನ್ ಆಗುತ್ತೆ. ಕೋಪದಲ್ಲಿ ಮಾತಾಡ್ತಾರೆ, ಸಂತೋಷದಲ್ಲಿ ಮಾತಾಡ್ತಾರೆ, ನಗನಗತ ಮಾತಾಡ್ತಾರೆ. ಎಷ್ಟು ಮಾತಾಡಿದ್ರು ಕೂಡ ಎಲ್ಲಾದ್ರೂ ಬಂದು ಮೋಶೆ ನಾನು ದೇವ್ರ ಹತ್ರ ಮಾತಾಡಿ ಬಂದಂತ ಅತಿಶಯದಿಂದ ಮಾತಾಡಿದನ? ಇವತ್ತು ನಾವು ದೇವರಿಂದ ಏನಾದ್ರೂ ಹೊಂದಿಕೊಂಡ್ರೆ, ದೇವರಿಂದ ಏನಾದ್ರೂ ಪಡ್ಕೊಂಡ್ರೆ, ನನಗೆ ಗೊತ್ತಾ ದೇವ್ರು ನನಗೆ ಎಂತದ್ದು ಕೊಟ್ಟಾರ ಗೊತ್ತಾ, ನನಗೆ ಎಂತ ಇದು ಸಿಕ್ಕಿದೆ ಗೊತ್ತಾ, ಯಾವತ್ತು ಕೂಡ ನಮಗೆ ನಾವೇನ್ ಮಾಡ್ಕೊಳ್ಬಾರ್ದು. ನಾನು 3 ವಿಷಯ ಹೇಳಿದೆ 2-3 ವಾರದಿಂದ. ಏನಂದ್ರೆ, ಒಂದನೇದಾಗಿ ನಮಗೆ ನಾವು ಯಾವತ್ತು ಕೂಡ ಹೆಚ್ಚಿಸಿಕೊಳ್ಳ, ನಿಮಗೆ ನೀವು ಹೆಚ್ಚಿಸ್ಕೊಳ್ಬೇಡ್ರಿ. ಹೇಳ್ರಿ, ನಿಮಗೆ ನೀವು ಹೆಚ್ಚಿಸ್ಕೊಳ್ಬೇಕು. ಅಲ್ಲ, ನಿಮ್ ಬೆನ್ನಿಗೆ ತೋರಿಸಿ ಅಥವಾ ನಿಮ್ ಹೃದಯ ಕೇಳ, ಏನಪ್ಪಾ ನಿನಗೆ ನೀನು ಹೆಚ್ಚಿಸ್ಕೊಳ್ಬೇಡ ಅಂತ ಹೇಳ್ರಿ. ಹೇಳಿದ್ರ್ಯಾ? ಅಲ್ಲ, ಮನಸ್ಸಿಂದ ಹೇಳ್ರಿ. ಮತ್ತೆ ಅದನ್ನ
ಹೇಳ್ಬೇಕಂತ ಹೇಳ್ಬೇಡ್ರಿ, ಮನಸ್ಸಿಂದ ಹೇಳಿ. ನಿನಗೆ ನೀನು ನಾನು ಯಾರು ಗೊತ್ತಾ? ಯಾಕೆ ನಿನಗೆ ಗೊತ್ತಿಲ್ವಾ? ಕೇಳ್ತಿರ್ತೀನಿ, ನಾನು ಯಾರು ಗೊತ್ತಾ? ವರ್ಷ ಮೊದಲ ನಾನು ಯಾರು ಗೊತ್ತಾ ಅಂತಿರ್ತಾರೆ. ದೊಡ್ಡ ಬೋರ್ಡ್ ಹಾಕಿರ್ತಾರೆ, ಕಟ್ಔಟ್ ಹಾಕಿರ್ತಾರೆ, ಅವ್ರು ಯಾರಂತ. ಯಾವತ್ತು ಕೂಡ ನಮಗೆ ನಾವೇ ಏನ್ ಮಾಡಬಾರ್ದು? ಅಮ್ಮ ಹೇಳ್ರಮ್ಮ, ಏನ್ ಮಾಡಬಾರ್ದು? ಹೆಚ್ಚಿಸಿಕೊಂಡು. ಅದು ಏನಾದ್ರಿದೆ ಕೃಪೆ, ಏನ್ ಹೇಳ್ಬೇಕು? ದೇವರ ಕೃಪೆ, ನಂದೇನು. ಅದು ಏನಾದ್ರೂ ಇದ್ರೆ, ಇವತ್ತು ಏನಾದ್ರೂ ನಾನು ಹೊಂದ್ಕೊಂಡಿದ್ರೆ, ಏನಾದ್ರೂ ನಾನು ಪಡ್ಕೊಂಡಿದ್ರೆ, ಅದು ಕೇವಲ ದೇವರ ಕೃಪೆ ಅಷ್ಟೇ. ನಮಗೆ ನಾವು ಯಾವತ್ತೂ ಕೂಡ ಹೆಚ್ಚಿಸಿಕೊಳ್ಳಬಾರ್ದು. ಎರಡನೇದಾಗಿ ಏನ್ ಗೊತ್ತಾ, ಇದು ಬಹಳ ಇಂಪಾರ್ಟೆಂಟ್. ಬೇರೆಯವ್ರು ನಮ್ಮನ್ನ ಹೊಗಳಿಲ್ಲ ಅಂತ ಕಾಯ್ಬಾರ್ದು. ಬೇರೆಯವ್ರು ನಮ್ಮನ್ನ ಬೇಕಂತ ಹೋಗೋದು, ಒಳ್ಳೆ ಡ್ರೆಸ್ ಹಾಕೊಂಡು, ಒಳ್ಳೆ ಆಭರಣ ಹಾಕೊಂಡು, ಬೇರೆ ಹೊಸ ಗಾಡಿ ತಗೊಂಡು, ಶಶಿಗಂಗಿಲ್ಲ ಬಿಡ್ರಿ, ಎಲ್ಲಾರು ನಮ್ಮನ್ನ ಹೊಗಳಿ, ಏನಪ್ಪಾ ಮದುವೆ ಆಯ್ತಂತೆ, ಬೇರೆಯವ್ರು ಹೊಗಳಂತ ಹೋಗೋದು, ಕೆಲವರು ಹೊಗಳಂತ ಮಾತಾಡೋದು, ಹೊಗಳಂತ ಅವ್ರ ಮುಂದೆ ತೋರಿಸ್ಕೊಳ್ಳೋದು, ಹೊಗಳಂತ ನಾವ್ ಎಷ್ಟು ಜಾನ್ರು, ನಾವು ಹೌ ವಿ ಗ್ರೇಟ್ ಅಂತ ಹೇಳ್ಬಿಟ್ಟು ತೋರಿಸ್ಕೊಳ್ಳೋದು. ಇದು ಯಾವತ್ತು ಮಾಡ್ಬೇಡ್ರಿ. ಇವತ್ತು ಹೊಗಳ್ತಾರ, ನಾಳೆ ಏನ್ ಮಾಡ್ತಾರೆ? ನಿನ್ನ ಅಂತಾರೆ. ಏನಂತಾರೆ? ಐ ನಿನ್ನ ಅಂತಾರೆ. ಈ ಕಡೆ ಒಂದು ಅದಕ್ಕೆ ಇನ್ನೊಬ್ರು ಹೊಗಳಂತ ಯಾವತ್ತು, ರಾಕೇಶ್ ಹೌದಾ? ಡೋಂಟ್ ವೇಟ್ ಫಾರ್ ದ ಪೀಪಲ್ ನಮ್ಮನ್ನ ಎಕ್ಸಾಲ್ಟ್ ಮಾಡ್ಲಂತ ಯಾವತ್ತು ಕೂಡ ಕಾಯ್ಬೇಡ್ರಿ. ಮೂರನೇದೇನು? ದೇವರೇ ನನ್ನನ್ನು ಹೆಚ್ಚಿಸಿಲ್ಲ ಅಂತ ಕಾಯ್ಬೇಕು. ಯಾರು ಹೆಚ್ಚಿಸ್ಬೇಕು? ದೇವರು ಯಾವಾಗ ಹೆಚ್ಚಿಸ್ತಾನೆ ಗೊತ್ತಾ? ಸಿಂಪಲ್. ನಾನು ನಂಬಿಗಸ್ತನಾಗಿದ್ರೆ, ನನಗೆ ಒಳ್ಳೆ ಮನಸ್ಸಾಕ್ಷಿ ಇದ್ರೆ, ದೇವರೇ ನನ್ನನ್ನು ಹೆಚ್ಚಿಸ್ತಾರೆ. ಯೋಬನ ಬಗ್ಗೆ ದೇವರು ಸೈತಾನಿಗೆ ಸಾಕ್ಷಿ ಹೇಳ. ಬೈಬಲ್ ಅಲ್ಲಿ ಒಬ್ಬ ಏಳು ವ್ಯಕ್ತಿಗಳ ಬಗ್ಗೆ ದೇವರು ಸಾಕ್ಷಿ ಹೇಳನು. ನಾವು ದೇವ್ರ ಬಗ್ಗೆ ಸಾಕ್ಷಿ ಹೇಳ್ತೀವಲ್ವಾ? ನಮ್ ದೇವ್ರು ಎಂತಾರು ಗೊತ್ತ ನಾವ್ ಹೇಳ್ತೀವಿ, ಆದ್ರೆ ದೇವ್ರೇ ಮನುಷ್ಯರ ಬಗ್ಗೆ ಹೇಳೇನ. ಯೋಬನ್ ಎಂತಾನು ಗೊತ್ತಾ? ನನ್ನ ಮಗ. ದೇವರೇ, ಸಾಕ್ಷಾತ್ ದೇವರೇ ತನ್ನ ಮಕ್ಕಳ ಬಗ್ಗೆ ಆತನ ಸಾಕ್ಷಿ ಹೇಳ್ತಾ ಇದ್ದಾನೆ. ಆತನ ಮನಸ್ಸಾಕ್ಷಿ ನಮ್ಮದಾಗಿರ್ಬೇಕು. ಆಮೇಲೆ ಅಂತ ಮನಸ್ಥಿತಿ ನಮ್ಮದಿರ್ಬೇಕು, ಅಂತ ಒಂದು ಆಲೋಚನೆ ಉಳ್ಳವರಾಗಿರ್ಬೇಕು, ಅಂತ ಒಂದು ಕೃಪಾವರಗಳಿಂದ ತುಂಬಿಸಲ್ಪಟ್ಟವರಾಗಿರ್ಬೇಕು. ಹಾಗಾಗಿ ದೇವರು ನಮ್ಮನ್ನು ಹೆಚ್ಚಿಸುವಾಗ ಯಾವ ನರ ಮನುಷ್ಯನಾಗ್ಲಿ, ಯಾವ ಪರಿಸ್ಥಿತಿ ಆಗ್ಲಿ, ಯಾವುದೇ ಫೈನಾನ್ಷಿಯಲ್ ಸ್ಟೇಟಸ್ ಆಗ್ಲಿ, ಯಾವುದು ಕೂಡ ನಮ್ಮನ್ನು ಮತ್ತೆ ಕೆಳಗಿಳಿಸಕ್ ಸಾಧ್ಯನೇ ಇಲ್ಲ. ಆಗ ದೇವರು ನಮ್ಮನ್ನು ಹೆಚ್ಚಿಸಬೇಕು. ದೇವರಿಂದ ನಮಗೆ ಆಶೀರ್ವಾದ ಬರಬೇಕಾದ್ರೆ ಒಂದನೇದು ನಂಬಿಗಸ್ತರಾಗಿರ್ಬೇಕು, ಎರಡನೇದು ನಾವು ಒಳ್ಳೆಯ ಮನಸ್ಸಾಕ್ಷಿ ಉಳ್ಳವರಾಗಿರ್ಬೇಕು. ಒಳ್ಳೆ ಮನಸ್ಸಾಕ್ಷಿ ನಮಗಿರ್ಬೇಕು, ಒಳ್ಳೆಯ ಮನಸ್ಸು ನಮಗಿರ್ಬೇಕು. ಈ ಮನಸ್ಸು ಯಾವಾಗ್ಲೂ ಕೂಡ ದೇವರ ಮಹಿಮೆಗೋಸ್ಕರ ಜೀವಿಸುವಂತೆ ನಾವು ನೋಡ್ಕೊಳ್ಬೇಕು. ಯಾವತ್ತು ಒಳ್ಳೆ ಮನಸ್ಸು ಇರ್ತದೋ ಆಗ ದೇವರು ನಮ್ಮ ಲೈಫಲ್ಲಿ ಒಳ್ಳೆಯದನ್ನೇ ಅನುಗ್ರಹಿಸ್ತಾನೆ. ನೋಡ್ರಿ, ವಾಕ್ಯದಲ್ಲಿ ಕೀರ್ತನೆ 1ನೇ ಅಧ್ಯಾಯದಲ್ಲಿ ಒಂದು ಮಾತು ಬರುತ್ತೆ, ಹಗಲು ಇರುಳು ಧ್ಯಾನಿಸುತ್ತಿದ್ದಾನೋ ಅವನೇನಂತೆ ಧನ್ಯನು. ಈಗ ಉದಾಹರಣೆಗೆ ನಾನು ಯಾರಿಗಾದ್ರೂ ಪ್ರಾರ್ಥನೆ ಮಾಡುವ, ಫಾರ್ ಎಕ್ಸಾಂಪಲ್ ಉದಯ್ ಪ್ರಾರ್ಥನೆ ಮಾಡಿಸ್ಕೊಂತಾನೆ, ಡೈಜೆಷನ್ ಪ್ರಾಬ್ಲಮ್. ಇನ್ನೊಬ್ರು ಬಂದು ನಾನು ನಮ್ಮ ಶಾಲೋಮ್ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೋಸ್ಕರ ನಾನು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಒಂದು ಕಲ್ಪನೆ ಮಾಡ್ಕೊಳ್ತೀನಿ. ನೀವು ಕೂಡ ಈಗ ಎಕ್ಸಾಂಪಲ್ ಎಕ್ಸಾಮ್ ಬಗ್ಗೆ ಪ್ರಾರ್ಥನೆ ಮಾಡುವಂತವ್ರು, ಎಕ್ಸಾಮ್ ಬಗ್ಗೆ ಪ್ರಾರ್ಥನೆ ಮಾಡುವಂತವ್ರು ಸುಮ್ಮನೆ ಪ್ರಾರ್ಥನೆ ಮಾಡಿ ಹೋಗ್ಬೇಡ್ರಿ. ನೀವು ಎಕ್ಸಾಮ್ ಬಗ್ಗೆ ಒಂದು ಕಲ್ಪನೆ ಮಾಡ್ಕೊಳ್ಳಿ. ನಿಮಗೆ 95 ಬಂದಾಗ ಯಾವ ರೀತಿಯಲ್ಲಿ ಜಾಯ್ಫುಲ್ ಆಗಿದ್ರಿ, 95, 99 ಮಾರ್ಕ್ಸ್ ಬಂದಾಗ ಯಾವ ತರ ನೀವು ಖುಷಿ ಪಡ್ತಿರೋ ಅದನ್ನ ನೀವೇನ್ ಮಾಡ್ಬೇಕು, ಇಮ್ಯಾಜಿನ್ ಮಾಡ್ಕೊಂಡು ಅದನ್ನೇ ಧ್ಯಾನಿಸುತ್ತಿರ್ಬೇಕು. ನೀವು ಯಾವುದನ್ನ ಧ್ಯಾನಿಸುತ್ತಾ ಇರ್ತೀರೋ ಅದೆಲ್ಲ ನಿನ್ನ ಲೈಫ್ನಲ್ಲಿ ಅದು ಬಂದು ಪಾಸ್ ಆಗುತ್ತೆ, ಅದು ನೆರವೇರುತ್ತೆ. ಹಲ್ಲೆಲೂಯಾ. ನನಗೆ ಯಾರಾದ್ರೂ ಪ್ರಾರ್ಥನೆ ಮಾಡ್ಲಿಕ್ಕೆ ನಮ್ಮ ಶಾಲೋಮ್ ಸಭೆಯ ಬಗ್ಗೆ ನನ್ನ ಒಂದು ಕನಸು ಇದೆ, ನನ್ನ ಆಶೆ ಇದೆ, ನನ್ನ ಕಲ್ಪನೆ ಇದೆ ಎಂಬುದಾಗಿ ನಾನು ಪೂರ್ಣ ಕಲ್ಪನೆ ಮನಸ್ಸಲ್ಲಿ ಇಟ್ಕೊಂಡು ನಾನು ಪ್ರಾರ್ಥನೆ ಮಾಡ್ತೀನಿ. ನಿನ್ನ ಫ್ಯಾಮಿಲಿ ಬಗ್ಗೆ ನೀನು ಆ ಕಲ್ಪನೆ ಇಟ್ಕೊಂಡಿರ್ಬೇಕು. ಬೇರೆ ಹತ್ರ ಹೇಳ್ತಿರ್ತಾರೆ ಎಲ್ಲಾರು ಹೆಂಗೆ, ನನ್ನ ಗಂಡ ಇದ್ದಾನೆ ಏನ್ ಮಾಡ್ತೀರಿ, ಅವ್ರೇನ್ ಮಾಡಕ್ಕಾಗುತ್ತೆ, ನಿನ್ನ ಗಂಡನಿಗೆ ಕೇಳಿದಿರಾ, ನನ್ನ ಹೆಂಡತಿ ಇದ್ದಾಳೆ ಏನ್ ಮಾಡ್ತೀರಿ, ಅವ್ರೇನ್ ಮಾಡಕ್ಕಾಗುತ್ತೆ. ನೋ 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 ಡೋಂಟ್. ಆ ರೀತಿಯಲ್ಲಿ ಅಲ್ಲ, ಕಲ್ಪನೆ ಇಟ್ಕೊಳ್ರಿ. ನನ್ನ ಯಜಮಾನ ಹೀಗೆ ಇರಬೇಕು, ನನ್ನ ಯಜಮಾನತೆ ಹೀಗೆ ಇರಬೇಕು, ನನ್ನ ಮಕ್ಕಳು ಹೀಗೆ ಇರಬೇಕು, ನನ್ನ ಫ್ಯಾಮಿಲಿ ಹೀಗೆ ಇರಬೇಕು. ನನ್ನದೊಂದು ಕನಸು, ನಮ್ಮ ಸಭೆ ಎದುರುಗಡೆ ಒಂದು ಬಸ್ ಸ್ಟ್ಯಾಂಡ್ ಇರಬೇಕಂತ ನನ್ನ ಕನಸು. ಅದಕ್ಕೆ ಕನಸು ಇಟ್ಟುಕೊಂಡು ಆ ಕಲ್ಪನೆಯಿಂದ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಸಭೆಗೆ ಬರುವಾಗ ಜನರು ಜಾತ್ರೆಗೆ ಬಂದಂತೆ ಬರಬೇಕು ಸಭೆಗೆ, ಇದು ನನ್ನ ಕಲ್ಪನೆ. ಪ್ರತಿಯೊಬ್ಬ ಶಿಷ್ಯರ ಮನೆಗೆ ಅಥವಾ ಪ್ರತಿಯೊಬ್ಬ ಸಭೆಗೆ ಬರುವಂತ ಮಕ್ಕಳ ಮನೆಗೆ ಹೋಗುವಾಗ ಆ ಮನೆಯಲ್ಲಿ ಯಾವುದೇ ಕೊರತೆ ನಾನು ಕಾಣಬಾರ್ದು.
ನಮ್ಮ ಸಭೆಗೆ ಬರುವಂತ ಪ್ರತಿಯೊಬ್ಬರು ಕೂಡ 4 ವೀಲರ್ ಅಲ್ಲೇ ಬರ್ಬೇಕು. ಅದು ನನ್ನ ಕಲ್ಪನೆ. ಆ ಪ್ರಾರ್ಥನೆ ನೀನು ಮಾಡ್ಬೇಕು. ಆ ಪ್ರಾರ್ಥನೆ ನೀನು ಏನು ಅದನ್ನ ಧ್ಯಾನ ಮಾಡ್ತಾ, ಕಲ್ಪನೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅದನ್ನೇ ಧ್ಯಾನ ಮಾಡ್ತೀವ ನಿನ್ನ ಮನಸ್ಸಲ್ಲಿ, ಅದು 100% ದೇವರು ನಿನ್ನ ಜೀವನದಲ್ಲಿ ನೆರವೇರಿಸುತ್ತಾನೆ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ಮಾಡಕ್ ಮುಂಚೆ ನಿನ್ನ ಕಲ್ಪನೆ ಇಲ್ಲ ಅಂದ್ರೆ ನಿನ್ನ ಪ್ರಾರ್ಥನೆ ನಿನ್ನ ಮೌತಿಗೂ ನಿನ್ನ ಮೈಂಡಿಗೂ ಏನಿರೋದಿಲ್ಲ, ಕನೆಕ್ಷನ್ ಇರೋದಿಲ್ಲ. ದೇವ ಕಾಪಾಡ್ದೇವ್ರೆ, ಕಾಪಾಡ್ದೇವ್ರೆ, ಹೋಗದೇವ್ರೆ, ಬಾದೆ ಏನ್ ಮಾತಾಡ್ತೀನಿ. ಕೆಲವು ಪ್ರಾರ್ಥನೆಗಳು ನೋಡಿದಿರಾ, ಅವ್ರು ಏನು ಬಾಯಿಂದ ಮಾತಾಡ್ತಾರೆ ಗೊತ್ತಿರಲ್ಲ. ಕೆಲವರು ನಿದ್ದೆ ಮೊಬೈಲ್ ಪ್ರಾರ್ಥನೆ ಮಾಡ್ತಿರ್ತಾರೆ. ದೇವ್ರೇ ನನಗೆ ಸ್ತೋತ್ರ ಅಂತಿರ್ತಾರೆ ಕೆಲವರು. ನಾನು ಪ್ರಾರ್ಥನೆ ಮಾಡೋಕೆ ಯಾರಿಗೆ ಸ್ತೋತ್ರ ಹೇಳ್ಬೇಕು? ಯಾರಿಗೆ ಸ್ತೋತ್ರ ಹೇಳ್ಬೇಕು? ಯಾರಿಗಪ್ಪ ಸ್ತೋತ್ರ ಹೇಳ್ಬೇಕು? ಹುಲಿ ದೇವ್ರಿಗೆ, ದೇವ್ರೇ ನನಗೆ ಸ್ತೋತ್ರ. ಯಾರಿಗೆ ಏನು ಮಾತಾಡ್ತೇವೆ? ನಮ್ಮ ಬಾಯಿಗೆ ಮೌತಿಗೂ ಏನಿರೋದಿಲ್ಲ, ಮೈಂಡ್ಗೂ ಇಲ್ಲ, ಭಾಷೆಗೂ ಭಾವನೆಗೂ ಏನಿರೋದಿಲ್ಲ, ಕನೆಕ್ಷನ್ ಇರೋದು. ಅದಕ್ಕೆ ವೆನ್ ಯು ಆರ್ ಗೋಯಿಂಗ್ ಟು ಸಿಟ್ ಪ್ರಯರ್, ನೀನು ಪ್ರಾರ್ಥನೆಗೆ ಕೂತ್ಕೊಳ್ಳುವಾಗ, ಗಮನ ಇಟ್ಟು ಕೇಳಿಸ್ಕೊಳ್ರಿ, ನೀನು ಪ್ರಾರ್ಥನೆಗೆ ಕೂತ್ಕೊಳ್ಳುವಾಗ ಯು ಶುಡ್ ಇಮ್ಯಾಜಿನ್, ಆ ಕಲ್ಪನೆ ಇಟ್ಕೊಳ್ರಿ. ನೀನು ಯಾರಿಗಾದ್ರೂ ಆರೋಗ್ಯವಾಗಿರುವಾಗ ನೋಡ್ರಿ, ಒಬ್ರು ಆಸ್ಪತ್ರೆ ಅಯ್ಯೋ ಹುಷಾರಿಲ್ಲ ಅಂತ ಒಂದು 4 ದಿನ ಅಡ್ಮಿಟ್ ಆಗ್ತಾರೆ ಅನ್ಕೊಳ್ರಿ. ಹೋಗುವಾಗ ಹೆಂಗ್ ಹೋಗ್ತಾರೆ ಅವರು? ಹೆಂಗ್ ಹೋಗ್ತಾರೆ? ಆಸ್ಪತ್ರೆಗೆ ಹೋಗ್ತಾ ಇದೀನಿ ಹೆಂಗ್ ಹೋಗ್ತಾರೆ? ಅವರಿಗೆ ಸ್ವಲ್ಪನೇ ರೋಗ ಬಂದಿರಲಿ, ಬಹಳ ಬಂದವ್ರ ತರ ಆಕ್ಟಿಂಗ್ ಮಾಡ್ತಿರ್ತಾರೆ. ಆಕ್ಟಿಂಗ್ ಅಲ್ಲ, ಹಂಗ ಅನಿಸ್ತದೆ ಮನಸ್ಸು. ಆಕ್ಟಿಂಗ್ ಅಲ್ಲ, ಹಂಗ ಅನಿಸ್ತಿರ್ತದೆ. ಬರುವಾಗ ಹೆಂಗ್ ಬರ್ತಾರೆ ಗೊತ್ತಾ? ರಾಜಾರೋಷವಾಗಿ ಬರ್ತಾರೆ. ಏನಪ್ಪಾ ನಾನು 5 ದಿನ ಅಡ್ಮಿಟ್ ಬಂದಿದ್ದು ಗೊತ್ತಾ, 5 ದಿನ ಜೈಲಲ್ಲಿ ಇದ್ದು ಬಂದಿದ್ದು, ಈ ತರ ಫೀಲಿಂಗ್ ತೋರಿಸ್ತಿರ್ತಾರೆ. ಅದಕ್ಕೆ ನಾನೇನ್ ಹೇಳ್ತೀನಿ, ನೀವು ಪ್ರಾರ್ಥನೆಗೆ ಹೋಗುವಾಗ ನನಗೆ ಯಾವುದೇ ರೋಗ ಇಲ್ಲ ಅನ್ನೋ ಇಮ್ಯಾಜಿನೇಷನ್ ಅಲ್ಲಿ ಕೂತ್ಕೊಳ್ರಿ. ಕಾಣುವ ಕ್ಯಾನ್ಸರ್ ಮತ್ತೆ ನನಗಿಲ್ಲ ಅನ್ಕೊಳ್ಳಿ, ನನಗೆ ಯಾವುದೇ ರೋಗ ಇಲ್ಲ ಅಂತ ಹೇಳಿ ಇಮ್ಯಾಜಿನ್ ಮಾಡಿ ಪ್ರಾರ್ಥನೆ. ನನಗೆ ಯಾವುದೇ ರೋಗ ಇಲ್ಲ, ಬಾಯ್ ತೆರೆದು ಹೇಳ್ರಿ, ನನಗೆ ಯಾವುದೇ ರೋಗ ಇಲ್ಲ, ನನಗೆ ಯಾವುದೇ ರೋಗ ಇಲ್ಲ, ನನಗೆ ಯಾವುದೇ ಸಮಸ್ಯೆ ಇಲ್ಲ, ನನಗೆ ಯಾವುದೇ ಕಾಯಿಲೆ ಇಲ್ಲ. ನಿನ್ನ ಮನಸ್ಸು ಯಾವಾಗ ವೀಕ್ ಆಗುತ್ತೆ, ಯಾಕೋ ಏನೋ ನನ್ನ ಟೈಮ್ ಸರಿ ಇಲ್ಲ ಅಂದಾಗ ಏನಾಗುತ್ತೆ ಹೇಳ್ರಿ? ನೀವು ಸುಮ್ಮನೆ ಅನ್ಕೊಳ್ಳಿ ಮನೆಗೆ, ಯಾಕೋ ಏನೋ ನನ್ನ ಟೈಮ್ ಸರಿ ಇಲ್ಲ ಅಂದಾಗ ಏನಾಗ್ತದೆ ಗೊತ್ತಾ? ಏನೋ ಮಾಡ್ಬೇಕು ಅನ್ಕೊಂಡಿರುವ ತಲೆ ಏನಾಗುತ್ತೆ, ಟಣ್ ಅಂತ ಕೆಳಗೆ ಬಂದ್ಬಿಡು. ಎಲ್ಲರೂ ಹಿಂಗೆ ತಾನೆ? ಏನು 3 ಪದ ಮಸ್ಟ್ ಅಂಡ್ ಶುಡ್ ಅಂತಾರೆ ಅವ್ರು. ಕಷ್ಟ ಬಂದ 3 ಮಾತು ಅಂತಾರೆ. ಒಂದು, ನನ್ನ ಟೈಮು ಸರಿ ಇಲ್ಲ, ನಂದು ಏನದು, ಇನ್ನೊಂದು ನಂದು ಲಕ್ ಮಾತಾಡ್ರೆ ನಾವೆಲ್ಲ ಏನ್ ಸರಿ ಇಲ್ಲ, ನನ್ನ ಅದೃಷ್ಟ ಸರಿ ಇಲ್ಲ, ಲಕ್ ಸರಿ ಇಲ್ಲ. ಎಲ್ಲಿದ್ದೀವಿ ಇವೆಲ್ಲ ಇಷ್ಟೊತ್ತು? ಯಾವಾಗ ಸರಿ ಇತ್ತು, ಎಲ್ಲಿತ್ತು ಇಷ್ಟೊತ್ತು? ನೋಡ್ರಿ, ಕೇಳಿಸ್ಕೊಳ್ರಿ, ಟೈಮ್ ಅನ್ನೋದು ಒಂದು ಲೈಫ್ಗೆ ಈಕ್ವಲ್. ಟೈಮ್ ಅನ್ನೋದೇನೋ ಒಂದು ಲೈಫ್ಗೆ, ಜೀವಕ್ಕೆ ಈಕ್ವಲ್ ಅದು. ಯಾಕೆ ಗೊತ್ತಾ? ದೇವ್ರ ವಾಕ್ಯದಲ್ಲಿ ಎಫೆಸ ಪುಸ್ತಕ 5ನೇ ಅಧ್ಯಾಯದಲ್ಲಿ ಬರೆದಿದೆ, ಸಮಯವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದು ಬಹಳ ಬಹಳ ಬೆಲೆಯುಳ್ಳದ್ದೆಂದು ಎಣಿಸಿರಂತಿದೆ. ಯಾಕೆ? ಎಲ್ಲಿ ಕೂಡ ಹಣ ಬಹಳ ಬೆಲೆಯುಳ್ಳದ್ದು, ಹಣಕ್ಕೆ ಬಹಳ ಬೆಲೆ ಇದೆ, ನೀವು ಹಣಕ್ಕೆ ಬಹಳ ವ್ಯಾಲ್ಯೂ ಇದೆ, ಇದಕ್ಕೆ ಗಮನ ಕೊಡ್ರಿ ಅಂತ ಎಲ್ಲಿ ಬೈಬಲ್ ಅಲ್ಲಿ ಇಲ್ಲ. ಬೈಬಲ್ ಅಲ್ಲಿ ಏನಿದೆ? ಸಮಯ. ಯಾಕೆ ಅಂದ್ರೆ ಹಣ ಮನುಷ್ಯನಿಂದ ಬಂದಿದ್ದು, ಸಮಯ ಅದು ದೇವರಿಂದ ಬಂದಿದ್ದು. ಅದರ ಅರ್ಥ ಏನಂದ್ರೆ, ದೇವರಿಂದ ಏನು ಬಂದಿದ್ದು ಅದೆಲ್ಲ ಕೂಡ ತುಂಬಾ ಬೆಲೆಯುಳ್ಳದ್ದು. ಅದನ್ನು ಯಾವತ್ತೂ ಕೂಡ ನಾವೇನ್ ಮಾಡಬಾರ್ದು, ವ್ಯರ್ಥ ಮಾಡಬಾರ್ದು.